ಸ್ಪೆಷಲ್ ಡೇ ನನ್ನ ಫ್ರೆಂಡ್ಗೆ ಸಾಕ್ಷಿಗೆ ಅಂತ. ಗೈಸ್, ಸಾಕ್ಷಿಗೆ ಗಾಡಿ ಬೇಡ ಅಂತೆ, ಅದಕ್ಕೆ ಗಾಡಿ ನಂಗೆ ಕೊಡ್ತೀಳೆ ತೊಗೊಂಡು ಹೋಗಕ್ಕೆ. ಪ್ರೆಸೆಂಟಿಂಗ್ ಯು ದ ಬೆಸ್ಟ್ ಇನ್ ಕ್ಲಾಸ್ 300cc ಸೆಗ್ಮೆಂಟ್ ಬೈಕ್. ಇಡೀ ಒನ್ ಟೈಮಲ್ಲಿ ಇಡೀ ಕ್ಯಾಟಗರಿನೇ ನಡಗಿಸಿದಂಥ ಬೈಕ್ ಇದು. ಹಾಯ್ ಹಲೋ ನಮಸ್ಕಾರ, ಯು ವಾಚಿಂಗ್ ಗೀತಾಡಲ್ಲ. ನಾನು ನಿಮ್ಮ ಹರ್ಷ. ಈ ಚಾನಲ್ ಹೊಸ ಒಂದು ಸಬ್ಸ್ಕ್ರೈಬ್ ಮಾಡೋದು ನೋಡಿ, ಬೆಲ್ ಐಕಾನ್ ತಂದು ಮರಿಬೇಡಿ. ಹಂಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಂತ ಹೇಳ್ತಾ ಮಾರ್ಕ್ಸ್ ಮಾಡ್ತಿದ್ದೀನಿ. ಸೊ ಇವತ್ತು ನಿಮಗೆ ಟೈಟಲ್ ತಮ್ಮ ನೋಡಿ ಆಲ್ರೆಡಿ ಒಂದು ಸ್ಪೆಷಲ್ ಡೇ ನನ್ನ ಫ್ರೆಂಡ್ಗೆ ಸಾಕ್ಷಿಗೆ ಅಂತಾನೆ ಹೇಳ್ಬೋದು. ಸೊ ಅದೆಲ್ಲ ಹೋಗ್ತಾ ಹೇಳ್ತೀನಿ. ನಾನು ಅದಕ್ಕಿಂತ ಮುಂಚೆ ವಾಯ್ಸ್ ಊಸ್ಟ್ ಆಗಿಬಿಟ್ಟಿದೆ, ಯಾಕಂದ್ರೆ ಲಾಸ್ಟ್ ವೀಕ್ ಅಷ್ಟೇ ಗಣೇಶೋತ್ಸವ ಮಾಡಿ ಫುಲ್ ಜೋರಾಗಿ ಸೌಂಡ್ ಎಲ್ಲ ಮಾಡ್ಕೊಂಡು ಕೂಗಾಡಿ ವಾಯ್ಸ್ ಅದು ಊಸ್ಟ್ ಆಗ್ಬಿಟ್ಟಿದೆ. ಸೊ ಪರವಾಗಿಲ್ಲ, ಒಳ್ಳೆ ಮಜಾ ಮಾಡ್ತೀನಿ. ನೀವಂತೂ ಬ್ಲಾಗ್ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮೋಹನ್ ಬಂದ್ಬಿಟ್ಟು ಎಲ್ಲ ಹಾಕಿದ್ರು, ಸೊ DVR ಕೂಡ ಹಾಕಿದ್ರು, ಅದೆಲ್ಲ ಚೆಕ್ ಮಾಡಿರಾ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಡೇ ಇವೆಂಟ್ ಕೂಡ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮೇನ್ ಥಿಂಗ್ ಇವತ್ತು ಇವೆಂಟ್ ಬಗ್ಗೆ ಹೇಳಲೇಬೇಕು. ಇವಾಗ ಗಾಡಿ ಹೋಗ್ತಾ ಮಾತಾಡ್ತೀನಿ, ಯಾಕಂದ್ರೆ 3 o'clock ಅಲ್ಲಿ ಇರಬೇಕಾಯ್ತು. ಇಲ್ಲ 2:50 ಆಯ್ತು. ಓಕೆನೆ, ಒಂದು 15-20 ನಿಮಿಷ ಬೇಕು ನನಗೆ. ಸೊ 3:20 ಹಂಗೆ ಇರ್ತೀನಿ ಪ್ರಾಬ್ಲಿ ಅಲ್ಲಿ. ನೋಡೋಣ ಹೆಂಗ ಕತೆ ಅಂತ. ಇವಾಗ ನಾನು ಹೋಗ್ತಿದ್ದು ಬಂದು GSX ಆಲ್ಮೋಸ್ಟ್ ತೆಗ್ದು ಒಂದು 2-3 ವೀಕ್ಸ್ ಹತ್ರ ಆಗಿದೆ ಗುರು. ಅವತ್ತಿನ ಗಾಡಿ ಇಲ್ಲೇ ಶೆಡ್ ಆಗೇ ಇದೆ, ಓಡಿಸೋ ಇಲ್ಲ. ಜಾಸ್ತಿ ಇಲ್ಲೇ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಹೋಗ್ತಾ ದಾರಿಲಿ ಹೋಗ್ತಾ ಎಲ್ಲ ಮಾತಾಡೋಣ, ಬನ್ನಿ ಹೋಗೋಣ. ಸೊ ಸ್ನೇಹಿತರೆ, ಬ್ಯಾಕ್ ಟು ಟಾಪಿಕ್ ಬರೋದಾದ್ರೆ, ಎಲ್ಲಾ ವ್ಯಕ್ತಿಗೂ, ಒಬ್ಬ ಟ್ರೂ ಬೈಕರ್ ಆದವ್ರಿಗೆ ಒಂದು ಗಾಡಿ ಅಂತ ಬಂದಾಗ ಅದ್ರ ಮೇಲೆ ಇರೋಂಥ ಎಮೋಷನ್ಸ್ ಆಗಿರ್ಬೋದು, ಫೀಲಿಂಗ್ಸ್ ಆಗಿರ್ಬೋದು, ಅದು ಡಿಫ್ರೆಂಟ್ ಆಗಿರುತ್ತೆ. ಅಂಡ್ ಸೇಮ್ ಫೀಲಿಂಗ್ ಇವತ್ತು ಸಾಕ್ಷಿಗೆ ಇರುತ್ತೆ. ಯಾಕಂದ್ರೆ ಅವಳಿದ್ ಫಸ್ಟ್ ಬೈಕ್ ಇಲ್ಲದೆ ಇರ್ಬೋದು, ಬಟ್ ಅಗೈನ್ ಒಂದು ಹೊಸ ಗಾಡಿ ನಮ್ಮ ಲೈಫಲ್ಲಿ ಮತ್ತೆ ಬರ್ತಿರ್ಬೇಕಾದ್ರೆ ಆ ಎಕ್ಸೈಟ್ಮೆಂಟ್, ಖುಷಿ ಅದು ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಸಾಕ್ಷಿ ಇದು ಪ್ರಾಬ್ಲಿ ಥರ್ಡ್ ಬೈಕ್. ಫಸ್ಟ್ ಬೈಕ್ ಬಂದು NS 125 ಇತ್ತು. ಸೊ ಅದರಲ್ಲಿ ಅವಳು K2K ಮಾಡಿದ್ಲು ಅನ್ಸುತ್ತೆ. ಅಂಡ್ ಅದಲ್ಲೇನೆ ಇದು ಆಲ್ ಕರ್ನಾಟಕ ರೈಡ್ ಕೂಡ ಮಾಡಿದ್ಲು ಅನ್ಸುತ್ತೆ. ಅದೇ 31 days ಆಲ್ ಕರ್ನಾಟಕ ರೈಡ್ ಏನೋ ಮಾಡಿದ್ಲು ಅನ್ಸುತ್ತೆ. ಅಂಡ್ ಅದಾದ್ಮೇಲೆ ಈಗ ಎಕ್ಸ್ಪಲ್ಸ್ ತಗೊಂಡಿದ್ಲು. ಸೊ ಎಕ್ಸ್ಪಲ್ಸ್ ಮಾರಿ ಆಯ್ತು, NS 125 ಮಾರಿ ಆಯ್ತು. ಅಂಡ್ ಈ ಒಂದು ಪರ್ಟಿಕ್ಯುಲರ್ ಗಾಡಿ ನೀವೇನ್ ನೋಡ್ತೀರಾ ಇವತ್ತು ಅನ್ವೀಲ್ ಆಗೋದು, ಇದು ಅವಳ ಲೈಫ್ ಅಲ್ಲಿ ಒಂದು ಬಿಗ್ ಅಪ್ಗ್ರೇಡ್ ಆಗಿರುತ್ತೆ. ಅಂಡ್ ಒನ್ ಆಫ್ ದಿ ಬೆಸ್ಟ್ ಅಪ್ಗ್ರೇಡ್ಸ್ ಈ ಒಂದು ಕ್ಯಾಟಗರಿಲಿ. ಬೆಸ್ಟ್ ಬೈಕ್ ಇನ್ ದಿಸ್ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಅಂತಾನೆ ಹೇಳ್ಬೋದು. ತುಂಬಾ ಜನಕ್ಕೆ ಇದೊಂದು ಡ್ರೀಮ್ ಬೈಕ್ ಆಗಿರುತ್ತೆ ಕೂಡ. ಈ ಗಾಡಿ ನಾವು ಹುಡ್ಕಕ್ಕೆ ಆಲ್ಮೋಸ್ಟ್ ಎಷ್ಟು ಕಷ್ಟ ಪಟ್ಟಿದೀವಿ ಅಂದ್ರೆ ಅಷ್ಟು ಕಷ್ಟ ಪಟ್ಟಿದೀವಿ. ನಾನು, ಅವಳು, ನಮ್ಮ ಅಣ್ಣ ಒಬ್ಬೊಬ್ರು ಎಷ್ಟು ಗಾಡಿ ನೋಡ್ಕೊಂಡ್ ಬಂದಿದೀವಿ ಅಂದ್ರೆ ಅಷ್ಟಿಷ್ಟು ಗಾಡಿಗಳು ನೋಡಿಲ್ಲ. ಎಲ್ಲಾ ಕಡೆ ಹೋಗು, ಗಾಡಿ ಚೆಕ್ ಮಾಡು, ಹಿಸ್ಟ್ರಿ ತೆಗ್ಸು, ಪ್ರೈಸ್ ಓಕೆ ಆಗಲ್ಲ, ಸುಮ್ನಾಗು. ಪ್ರೈಸ್ ಓಕೆ ಆದ್ರೆ ಗಾಡಿ ಚೆನ್ನಾಗಿರಲ್ಲ. ಸೊ ಇದೇ ತರ ಏನೋ ಒಂದು ಇಶ್ಯೂಸ್ ಆಗ್ತಾನೆ ಇತ್ತು. ಬಟ್ ಫೈನಲಿ ಇವಾಗ ನಾವು ತಂದಿರುವಂತ ಗಾಡಿ ಬಂದು ಇದು ಧಾರವಾಡಲ್ಲಿ ಇತ್ತು. ಫೇಸ್ಬುಕ್ ಅಲ್ಲಿ ಹುಡುಕಿ ಹಂಗೆ ಮಾತಾಡಿ ಗೀಕ್ ಅವ್ರು ಕೂಡ ಹೆಲ್ಪ್ ಮಾಡಿದ್ರು. ಗೀಕ್ ಇಂಡಿಯಾ ಅವರು ಅವರ ಫ್ರೆಂಡ್ಸ್ ನ ಕಳಿಸಿ ಅಲ್ಲಿ ಗಾಡಿ ಹೇಗಿದೆ ಚೆಕ್ ಮಾಡಿಸಿ ಆಮೇಲೆ ನಾವು ಹೋಗಿ ಡೈರೆಕ್ಟ್ ಆಗಿ ನಾನು, ರಾಹುಲ್, ಸಾಕ್ಷಿ, ನನ್ನ ಫ್ರೆಂಡ್ ವಿವೇಕ್ ಎಲ್ಲ ಒಟ್ಟಿಗೆ ಹೋಗ್ಬಿಟ್ಟು ಗಾಡಿ ತಕೊಂಡ್ ಬಂದ್ವಿ ಧಾರವಾಡಿಂದ. ಸೊ ಇಷ್ಟು ಲಾಂಗ್ ಪ್ರೊಸೀಜರ್ ಮಾಡಿ ತಗೊಂಡು ಹಿಡ್ಕೊಂಡು ಈ ಗಾಡಿನ ನಾವು ತಗೊಂಡಿರೋದು. ಲಿಟ್ರಲಿ ಫುಲ್ಲು ಖುಷಿ ಆಗ್ಬಿಟ್ಟಿದ್ದಾಳೆ ಸಾಕ್ಷಿ ಅಂತೂ. ಬಿಕಾಸ್ ಅವಳು ಗಾಡಿನ ಎಷ್ಟು ಮೀನ್ ಮಾಡ್ತಾಳೆ ಅಂದ್ರೆ, ನಾನು ಪರ್ಸನಲಿ ಹೇಳ್ತಿದ್ದೀನಿ, ನಾನು ವೆಹಿಕಲ್ಸ್ಗೆಲ್ಲ ಅಷ್ಟು ಅಟ್ಯಾಚ್ ಆಗಲ್ಲ. ಸೊ ಯೂಶಲಿ ಯಾರು ಅಷ್ಟು ಅಟ್ಯಾಚ್ ಆಗಲ್ಲ, ಆಗ್ತಾರೆ ಬಟ್ ಆ ರೇಂಜ್ಗೆ ಆಗಲ್ಲ. ಅವಳು ಆಗುವಷ್ಟಂತೂ ನಾನು ಲೈಫಲ್ಲಿ ಯಾರನ್ನ ನೋಡೇ ಇಲ್ಲ ಬೈಕ್ನ ಅಷ್ಟು ಹಚ್ಕೊಳ್ಳೋದನ್ನ. ಬಿಕಾಸ್ ಅವಳೇನು ನಂಬ್ತಾಳೆ ಅಂದ್ರೆ, ಗಾಡಿ ಯಾರು ಇಲ್ದಿರೋ ಟೈಮಲ್ಲಿ ನನಗೆ ಗಾಡಿ ಸಾಥ್ ಕೊಡ್ತು ಅನ್ನೋದೊಂದು ಅವಳ ಮೈಂಡಲ್ಲಿ ತುಂಬ ತುಂಬಿಕೊಂಡಿದೆ. ಅವಳದನ್ನ ಜಸ್ಟ್ ಮಷಿನ್ ತರ ನೋಡಲ್ಲ, ಅದನ್ನೊಂದು ಲಿವಿಂಗ್ ಥಿಂಗ್ ತರನೇ ನೋಡ್ತಾಳೆ ಅವಳು. ಗಾಡಿ 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 ಅಂತ. ಲೈಕ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಹರ್ ಬೈಕ್, ಅವಳ ಬೈಕ್ ಅಷ್ಟೇ ಅಂತ ಅಲ್ಲ, ಯಾವುದೇ ಗಾಡಿ ಇದ್ರು ಅದನ್ನ ಬೈಕ್ ಅಂತ ಅಷ್ಟೇ ನೋಡೋದು ಅವಳು. ಲೈಕ್ ನಾನು ಅವಳದೇ ಬೈಕು, ನಂದೇ ಬೈಕು, ಬೇರೆಯವ್ರದೇ ಬೈಕ್ ಅನ್ನೋದು ಅವಳಿಗಿಲ್ಲ. ಬೈಕ್ ಅಂದ್ರೆ ಬೈಕ್ ಅಷ್ಟೇ ಅವಳಿಗೆ. ಬೈಕ್ನ ಅಷ್ಟು ನೀಟಾಗಿ ಒಂದು ಬೈಕ್ನ ನೋಡ್ಕೊಳ್ಳೋದನ್ನ ನನ್ನ ಲೈಫಲ್ಲೇ ನೋಡಿಲ್ಲ. ಯಾಕಂದ್ರೆ ಅವಳ ಫ್ರೆಂಡ್ ಗಾಡಿನೂ ಸ್ವಲ್ಪ ದಿನ ಓಡಿಸಿದ್ಲು, ಅದನ್ನು ಒಳ್ಳೆ ಚಿನ್ನ ಹತ್ರ ನೋಡ್ಕೊಂಡಿದ್ಲು. ನಾನು V3 ಕೊಟ್ಟಿದ್ದೆ, ಅದನ್ನು ನೀಟಾಗಿ ನೋಡ್ಕೊಂಡಿದ್ಲು. ಬಿಕಾಸ್ ಶಿ ಲವ್ಸ್ ಬೈಕ್ ಅಲ್ಲ, ಅದನ್ನು ಒಂದು ಪಾರ್ಟ್ ಆಫ್ ದಿ ಲೈಫ್ ತರ ಕನ್ಸಿಡರ್ ಮಾಡ್ತಾಳೆ. ಸೊ ಅಷ್ಟೊಂದು ವ್ಯಾಲ್ಯೂ ಮಾಡ್ತಾಳೆ ವೆಹಿಕಲ್ಸ್ನ. ಸೊ ಅವಳ ಲೈಫಲ್ಲಿ ಇದು ಒಂದು ಹೊಸ ಗಾಡಿ. ಅಂಡ್ ಇಟ್ಸ್ ಅ ಹೋಲ್ ನ್ಯೂ ಕ್ಯಾಟಗರಿ ಫಾರ್ ಹರ್. ಅವ್ಳು ಯೂಸ್ ಟು ಹಾಕಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಪವರ್ ಎಲ್ಲ ಜಾಸ್ತಿ ಇರುತ್ತೆ. ಒಂದು ಮೇಜರ್ ಅಪ್ಗ್ರೇಡ್ ಅಂತಾನೆ ಹೇಳ್ಬೋದು. ಆ ಥರ ಒಂದು ವೆಹಿಕಲ್ ಇವಾಗ ಅನ್ವೀಲ್ ಮಾಡ್ತಿರೋದು. ಸೊ ಅಲ್ಲಿ ಹೋದ್ಮೇಲೆ ಯಾವ ಗಾಡಿ ಏನು ಎಲ್ಲ ನಿಮಗೆ ಗೊತ್ತಾಗುತ್ತೆ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಹರ್. ಬಿಕಾಸ್ ಅವಳು ಗಾಡಿ ತೊಗೊಳಕ್ಕೆ ಎಷ್ಟು ಕಷ್ಟಪಟ್ಟಿಯಾಳೆ ಅದು ನನಗೆ ಮಾತ್ರ ಗೊತ್ತು. ಎಫರ್ಟ್ಸ್ ಹಾಕಿಯಾಳೆ ಈ ಗಾಡಿನ ತಗೊಳಕ್ಕೆ ಅಂತ ನಮಗೆ ಗೊತ್ತು. ಅದ್ರ ಮೇಲೆ ಗಾಡಿ ಇವಾಗ ಮಾಡಿಫೈ ಮಾಡಿಸಿದೀವಿ. ಆಲ್ಮೋಸ್ಟ್ ಒಂದು 2 ವೀಕ್ಸಿಂದ ಗಾಡಿ ರೆಡಿ ಆಗ್ತಾಯಿತ್ತು. ನನ್ನ ಹತ್ರನೇ ಇತ್ತು ಗಾಡಿ. ಸೊ ಇಲ್ಲಿ ಮನೆ ಹತ್ರನೇ ಎಲ್ಲ ಸ್ವಲ್ಪ ಮಾಡಿಫೈ ಲೈಟಾಗಿ, ಅಷ್ಟೊಂದು ಮೇಜರ್ ಏನು ಮಾಡಿಫಿಕೇಷನ್ಸ್ ಆಗಿಲ್ಲ, ಲೈಟ್ ಮಾಡಿಫಿಕೇಷನ್ಸ್ ಆಗಿದೆ ಅಷ್ಟೇ. 550 ಆಗಿದೆ. ಬೀಯಿಂಗ್ ಗರ್ಲ್ ರೈಡರ್, ನಾನು ಪರ್ಸ್ನಲಿ ಇಷ್ಟೊಂದೆಲ್ಲ ಗಾಡಿ ಓಡಿಸಿರೋದು ನೋಡಿಲ್ಲ. ಲಿಟ್ರಲಿ ನಾನು ಹೇಳ್ತೀನಿ ನೋಡಿ, ಆನೆಸ್ಟ್ ಒಪ್ಕೋತೀನಿ. ಇವನ್ ನಾನು ಅಷ್ಟೆಲ್ಲ ಗಾಡಿ ಓಡಿಸಿಲ್ಲ, ಅವಳು ಅಷ್ಟು ಓಡಿಸಿಲ್ಲ ಗಾಡಿನ. ಬಿಕಾಸ್ K2K ಮಾಡಿಯಾಳೆ, ಆಲ್ ಕರ್ನಾಟಕ ಮಾಡಿಯಾಳೆ.
ನಾನು ಇಲ್ಲಿ ಸೌತ್ ಮಾತ್ರ, ನಾರ್ತ್ಗೆಲ್ಲ ಬೈಕಲ್ಲಿ ರೈಡ್ ಮಾಡಿಲ್ಲ. ಲೈಕ್ ಅಲ್ಲಿ ಹೋಗಿ ಅಲ್ಲಿಂದ ಓಡಿಸಿದ್ದೀನಿ, ಲೋನಾವಾಲ, ಮಹಾರಾಷ್ಟ್ರ ಎಲ್ಲ. ಇಲ್ಲಿಂದನೇ ಓಡಿಸ್ಕೊಂಡು ಹೋಗೆಲ್ಲ ಮಾಡಿಲ್ಲ. ಇವಳು ಅದನ್ನು ಕೇಟಕ್ಕೆ ಅದು ಸೋಲೋ ಮಾಡಿಯಾಳೆ. ಇಟ್ಸ್ ಅನದರ್ ಲೆವೆಲ್. ಸೋಲೋ ಎಲ್ಲ ಮಾಡೋದು ಅಷ್ಟು ಈಸಿ ಅಲ್ವೇ ಇಲ್ಲ. ಸೊ ಹ್ಯೂಜ್ ರೆಸ್ಪೆಕ್ಟ್ ಟು ಸಾಕ್ಷಿ. ಅವಳ ಚಾನಲ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಸೊ ಚೆಕ್ಔಟ್ ಮಾಡ್ಕೊಂಬಿಡಿ. ನಾನು ಇವಾಗ ಇಲ್ಲೇ ಮಾತಾಡ್ಕೊಂಡೆಲ್ಲ ಹೋಗ್ತಿದ್ರೆ ನಿಮಗೆ ಬೋರ್ ಆಗಿಬಿಡುತ್ತೆ. ಸೊ ಇಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೋಲ್ಲ. ಸೊ ಬನ್ನಿ ಹೋಗೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೋಲ್ಲ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಬನ್ನಿ. A few minutes later. ಅಲ್ಲಿ ಒಳಗೆ ಹಾಕಿಸ್ಬೋದಾಗಿತ್ತಲ್ಲ ಇಲ್ಲೇ. ಸೊ ಫೈನಲಿ ಸಾಕ್ಷಿ ಗಾಡಿ ತಗೊಂತವಳೆ. ನಾವೆಲ್ಲ ಆಲ್ರೆಡಿ ನೋಡ್ಬಿಟ್ಟಿದ್ದೀವಿ, ಯಾಕಂದರೆ ನಾನು ಸಾಕ್ಷಿ ರಾಹುಲ್ ಇವಾಗೆ ಫಸ್ಟಿಂದ ನೋಡ್ಕೊಂಡು ಬಂದಿದ್ದು ಗಾಡಿ ಒಂದು ವಾರದಿಂದನೇ ಬಂದು 2 ವಾರ ಆದ್ರೂ ಇವಳ ಕೈಗೆ ಇನ್ನೂ ಗಾಡಿ ಬಂದಿರಲಿಲ್ಲ. ಅವಾಗ ಹಿಂಗಿತ್ತು 2 ವಾರ. ಆ್ಯಕ್ಚುಲಿ 14 ಡೇಸ್ ಆಯಿತು ಗಾಡಿ ಬಂದು. ಬಟ್ ಗಣೇಶ ಇರೋದ್ರಿಂದ ನಾವು ಪೋಸ್ಟ್ಪೋನ್ ಮಾಡ್ತಾ ಇದ್ವಿ. ಆ್ಯಂಡ್ ಗಾಡಿನ ರೆಡಿ ಮಾಡಿಸ್ಬೇಕಿತ್ತು ಇನ್ನು ನಮಗೆ. ಗಾಡಿನ ತಂದಿದ್ದು ನಾನು ಹೇಳ್ದಂಗೆ 14 ಡೇಸ್ ಆಯಿತು. ಬಟ್ ಸ್ಟ್ರಗಲ್ ಆ ಗಾಡಿ ತರೋದ್ರ ಹಿಂದಿರೋ ಸ್ಟ್ರಗಲ್ಲು, ಗಾಡಿ ತಂದ ಮೇಲಿರೋ ಸ್ಟ್ರಗಲ್ಲು, ಗಾಡಿ ಇಲ್ಲಿ ತಗೊಂಬರೋ ಸ್ಟ್ರಗಲ್ಲು ತುಂಬ ಇದೆ. ಬಟ್ ಅದಿಷ್ಟರಲ್ಲಿ ರಾಹುಲ್, ವಿವೇಕ್, ಹರ್ಷ ಆ್ಯಂಡ್ ನಾನು 4 ಜನ ತುಂಬ ಕಷ್ಟಪಟ್ಟಿದ್ದೀವಿ. ಆ್ಯಕ್ಚುಲಿ ಇವ್ರು 3 ಜನ ತುಂಬ ಕಷ್ಟಪಟ್ಟಿದ್ದಾರೆ. ಸಣ್ಣ ಪಾರ್ಟ್ಸಿಂದ ಹಿಡಿದು ಗಾಡಿ ಇಲ್ಲಿ ತನಕ ಬಂದು ನಿಂತಿದೆ ಅಂದರೆ ಅದು ಎಲ್ಲದಕ್ಕೂ ಇವ್ರು 3 ಜನ ಕಾರಣ ಅಂತ ಹೇಳ್ಬೋದು. ಸೊ ಯಾವುದನ್ನು ಮಾಡ್ಕೊಡಲ್ಲ ಅಂತೇಳಿಲ್ಲ, ಎಲ್ಲದಕ್ಕೂ ಮಾಡ್ತೀವಿ ಅಂತ ಫೈನಲಿ ಸಂಡೇ ಗಾಡಿನ ರೆಡಿ ಮಾಡಿದ್ದಾರೆ. ಸೊ ಬಿಗ್ ಥ್ಯಾಂಕ್ಸ್ ಟು ದೀಸ್ 3 ಪೀಪಲ್ಸ್. ಆ್ಯಕ್ಚುಲಿ ಇವಳು ಇನ್ನೂ ಗಾಡಿ ನೋಡೇ ಇಲ್ಲ ಹೆಂಗಿದೆ ಅಂತ. ಯಾಕಂದರೆ ನಾವೇ ತಂದು ರೆಡಿ ಮಾಡ್ಬಿಟ್ಟು ಇಲ್ಲಿ ನಿಲ್ಸಿರೋದು ಸದ್ಯಕ್ಕೆ. ಡೈರೆಕ್ಟ್ ಅಲ್ಲಿ ನೋಡಿ ಹೇಳಿ, ಬಟ್ ಫುಲ್ ಫಿನಿಶ್ ಆಗೋದು ನೋಡೇ ಇರಲಿಲ್ಲ. ಇವತ್ತೇ ನೋಡ್ತಿದ್ವಿ ಗಾಡಿನ ಡೈರೆಕ್ಟಾಗಿ. ಇನ್ನೂ ಅನ್ವಿಲು ಮಾಡಿಲ್ಲ. ಕೆಲ ಮಾತಾಡ್ಸ್ಬಿಟ್ಟು ಆಮೇಲೆ ಸಿಗೋಣ ಬನ್ನಿ. ನಮ್ಮ ಮೋಹನ್ ಇದನ್ನ ಜೊತೆಗೆ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ನಮ್ಮ ಸಾಕ್ಷಿ ಹೊಸ ಗಾಡಿನ ಡಿಲ್ವರಿ ತೊಗೊಳ್ತಾ ಇದೆ. ನಮ್ಮ ಗ್ಯಾಂಗಲ್ಲಿ ಹೊಸ ಗಾಡಿಗಳೆಲ್ಲ ಬರ್ತಾ ಇದೆ. ಏನೋ ಒಂಥರ ನಮಗೂ ಖುಷಿ. ನಮ್ಮ ಬಾಯ್ಸ್ ಎಲ್ಲ ಹೊಸ ಗಾಡಿ ಇಳಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಇನ್ನೂ ಅಂಕಿ ಒಬ್ಬಂದು ಬಾಕಿ ಇದೆ. ಅವನು ಮತ್ತೆ ಹರ್ಷಂದ ಒಂದು ಸರ್ಪ್ರೈಸ್ ಇದೆ, ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ. ಅದನ್ನು ಬರುತ್ತೆ ಇಷ್ಟರಲ್ಲೇನೆ. ಒಂದು ಖುಷಿ ಏನಂತಂದ್ರೆ ನಮ್ಮ ಸಾಕ್ಷಿ ಅವಾಗಿಂದ ನೋಡಿದೀವಿ, ಎಕ್ಸ್ಪಲ್ಸ್ ತಗೊಂಡಾಗಿಂದ ಏನು ಸ್ಟ್ರಗಲ್, ಆ ಯೂಟ್ಯೂಬ್ ಜರ್ನಿ ಆಗಿರ್ಬೋದು. ಆಮೇಲೆ ಅದನ್ನ ಬೈಕ್ನ ಸೆಲ್ ಮಾಡಿ ಫಿನಾನ್ಷಿಯಲಿ ಮ್ಯಾನೇಜ್ ಮಾಡಿಕೊಂಡು ಇದರಿಂದ ಇಲ್ಲಿ ಬಂದು ಏನೋ ಒಂದು ಸ್ಟ್ರಗಲ್ ಮಾಡ್ತಾ ಇದ್ದಾಳೆ. ಸೊ ಅವಳು ಇವಾಗ ಒಂದು ಕಷ್ಟಪಟ್ಟು ಒಂದು ಹೊಸ ಗಾಡಿ ಇಳಿಸ್ತಾ ಇದ್ದಾಳೆ. ದಿನ ಹರ್ಷ ಗಾಡಿ ಓಡಿಸ್ತಾ ಇದ್ಲು, ಬಟ್ ಇವಾಗ ಒಂದು ಸ್ವಂತ ಗಾಡಿ ಇಳಿಸ್ತಾ ಇದ್ದಾಳೆ. ಅದು ನಮ್ಮ ಕ್ಲಬ್ಗೆ ಜಾಯಿನ್ ಆಗ್ತಾ ಇದೆ. ಯಾವ ಗಾಡಿ ಅಂತ ನಾನು ರಿವೀಲ್ ಮಾಡೋಕೆ ಹೋಗಲ್ಲ. ಎಕ್ಸೈಟ್ ಆಗಿದ್ದೀವಿ ಗೈಸ್, ಖುಷಿ ಆಗ್ತಾ ಇದೆ. ಐ ಆಮ್ ಆಲ್ಸೋ ಎಕ್ಸೈಟೆಡ್. ಇವಾಗ ಗಾಡಿ ಬಂದಮೇಲೆ ನೆಕ್ಸ್ಟ್ ಜೂಟ್ ಆಗ್ಬಿಡೋಣ ರೈಡ್ಗೆ. ಫಿಕ್ಸ್. ಎಸ್. ನೆಕ್ಸ್ಟ್ ಇನ್ನೂ ಯಾರಿದ್ದಾರೆ ಮಾತಾಡ್ಸೋಣ. ಬಾಯ್ಸ್ ಎಲ್ಲ ಒಟ್ಟಿಗೆ ನಿಂತ್ಕೊಂಡ್ಬಿಟ್ಟವ್ರೆ. ಹಲೋ ಗೈಸ್, ಹೆಂಗಿದ್ದೀರಾ? ಎಲ್ರದ್ದು ಊಟ ಆಯ್ತಾ? ಊಟ ಆಗೋ ಟೈಮಿಗೆ ನಮಗೆ ಡೆಲಿವರಿ ಕರ್ಕೊಂಡು ಬಂದಿದ್ದಾರೆ. ಸೊ ಡೆಲಿವರಿ ಮುಗಿಸಿದ್ರೆ ದೊಡ್ಡ ಪಾರ್ಟಿ ಸಿಕ್ತಂಗೆ ಆಗುತ್ತೆ. ಇಲ್ಲ ಈ ವಿಡಿಯೋ ಹಾಕಬೇಕು ಅಂದರೆ ಫಸ್ಟು ಪಾರ್ಟಿ ಸಿಗಲೇಬೇಕು. ವಿಡಿಯೋ ಪಾರ್ಟಿ ಸಿಕ್ಕಿದ್ಮೇಲೆ ಹಾಕ್ಬೇಕು ನೀನು, ಇಲ್ಲಾಂದ್ರೆ ಹಾಕಕ್ಕೆ ಹೋಗ್ಬೇಡ ಇದನ್ನು, ಆಯಿತಾ? ಸೀರಿಯಸ್ ಆಗಿ ಹೇಳ್ತಿರೋದು. ಗೈಸ್ ಬ್ರೋ, ನಿಮ್ಗೆ ಹೆಂಗಿದೆ ಎಕ್ಸ್ಪೀರಿಯನ್ಸು? ಡೆಲಿವರಿ ಬಂದಿದ್ದೀರಾ? ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಇವತ್ತು ಎಷ್ಟು ಒಂದು 7 ತಿಂಗಳಾಯ್ತು ನೀವು ಮೀಟ್ ಮಾಡಿ? ಇಲ್ಲ ಜಾಸ್ತಿ ಆಯ್ತು. ಇನ್ನೂ ತುಂಬ ಜಾಸ್ತಿ ಬರ್ತಾ ಇಲ್ಲ, ಯೂಶಲಿ ಬರಲ್ಲ. ಕನಕ್ಪುರ ಆಫ್ ರೋಡಿಗೆ ಹೋಗಿದ್ವಲ್ಲ. ಬ್ರೋ ನೀವು? ನಮ್ದೇನು ಇಲ್ಲ ಬ್ರೋ, ನಾವು ಕೆಲ್ಸಕ್ಕೆ ಬಂದಿದ್ದೀವಿ ಬ್ರೋ, ಕೆಲಸ ಮುಗಿಸ್ಕೊಂಡು ಹೋಗ್ತೀವಿ ಬ್ರೋ, ಅಷ್ಟೇ ಬ್ರೋ, ಇನ್ನೇನು ಇಲ್ಲ ಬ್ರೋ. ಬೇರೆ ಥರನೇ ಹೇಳ್ಬಿಟ್ರು. ಇಲ್ಲ ನಮ್ಮ ಮ್ಯೂಜಿಷಿಯನ್. What's up my boys, all my YouTube family. RCB ಇಲ್ಲ RCB. ಇಲ್ಲಿ RCB ಹುಡುಕ್ತಿದ್ದೀನಿ. ಇಲ್ಲಿದೆ. ಫ್ಯಾನ್ಸ್ ಯಾರು ಇದ್ರೆ ಕಮೆಂಟ್ ಮಾಡ್ರಪ್ಪ. ಶೂಸ್ ತೋರಿಸಿ ಬ್ರೋ. ರೈಡರ್ ಶೂ ಪರವಾಗಿಲ್ಲ. ಇಷ್ಟು ದಿವಸದಲ್ಲಿ ಗೊತ್ತೇ ಶೂಸ್ಗಳು ಫಂಕಿ ಆಗಿಲ್ಲ ಕಂಪೇರಿಟಿವ್ಲಿ. ಈಗ ಫಂಕಿ ಆಗಿಲ್ಲ ಅಂದರೆ ಇನ್ನು, ಬಟ್ ಇವತ್ತು ಫಂಕಿ ಆಗಿಲ್ಲ, ಕಂಪೇರಿಟಿವ್ಲಿ ಫಂಕಿ ಆಗಿಲ್ಲ. ನಾರ್ಮಲ್ ಆಗಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಜೆನ್ಜಿ ಪ್ಲಸ್ ನಾವು. ಥ್ಯಾಂಕ್ ಯು ಹರ್ಷ, ನನಗೆ ಒಂದು ಗಣೇಶ ಹಬ್ಬಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟು. ನಾವು ಥ್ಯಾಂಕ್ಸ್ ಹೇಳಬೇಕು. ಅವತ್ತು ಈವೆಂಟಿಗೆ ಬಂದು ನಾವು ಸಖತ್ತಾಗಿ ಆರ್ಗನೈಸ್ ಮಾಡ್ಕೊಟ್ಟಿದ್ದಕ್ಕೆ. ಆ್ಯಂಕರಿಂಗ್ ಜೊತೆಗೆ ನಮಗೆ ಮ್ಯಾಜಿಕ್ ಶೋನು ನೋಡೋಕೆ ಸಿಕ್ತು. ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೂ ಇಷ್ಟ ಆಯಿತು. ಒಂದು ಒಳ್ಳೆ ಕ್ರೇಜಿ ಎಕ್ಸ್ಪೀರಿಯನ್ಸ್. ಫ್ಯಾಮ್ನ ನಾನು ಆಫ್ಟರ್ ಲಾಂಗ್ ಟೈಮ್ ಆ ಥರ ಒಂದು ಜನಸಾಗರ ನಾನು ನೋಡಿದೆ. ಅದು ನಮ್ಮ ವಿಜಯನಗರ, ನಮ್ಮ ಏರಿಯಾದಲ್ಲಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಎಲ್ಲೆಲ್ಲೂ ನಾನೇ ಆ್ಯಂಡ್ ಇವತ್ತು XP ಗರ್ಲ್ ಅವ್ರದ್ದು ಬೈಕ್ ಡೆಲಿವರಿ ಇದೆ. ಐ ಆಮ್ ವೆರಿ ಕ್ಯೂರಿಯಸ್ ಯಾವ ಬೈಕ್ ತೊಗೊತಾ ಇದ್ದಾನೆ ಅಂತ. ವಿ ಆರ್ ವೇಟಿಂಗ್ ಟು ಸಿ. ಇನ್ನೊಂದು ಮೇ ಬಿ ಒಂದು 5 ನಿಮಿಷ 10 ನಿಮಿಷ ಮ್ಯಾಕ್ಸಿಮಮ್. 10 ನಿಮಿಷದಲ್ಲಿ ಬೈಕ್ ರನ್ನಿಲ್ ಆಗುತ್ತೆ. ಲೆಟ್ಸ್ ಗೋ. ಹಾಯ್ ಮಗ. ಸುರಿಬಿ ಅವರು ಜೊತೆಲೇ ಇರ್ತಾರೆ. ಇವನು ಚಡ್ಡಿ ಬಾಯ್, ಇವನು ಅಪ್ರಿಲಾ, ಇವನ ಹೆಸರು ಅಪ್ರಿಲಾ ಅಂತ. ಅಪ್ರಿಲಾ ಅಂತ ಕಮೆಂಟ್ ಹಾಕಿ ಗೈಸ್. ಇದು ಲಾರಿ ಹೆವಿ ಡ್ರೈವರು. ಖುಷಿ ಆಗ್ತದೆ ನಮ್ಮ ಫ್ರೆಂಡ್ದು ಗಾಡಿ ಡೆಲಿವರಿ ಅಂತ. ವೇಟಿಂಗ್ ಅವರೇ, ಇವರು ಅಭಿ ಅವರ ಫ್ರೆಂಡು. ಫುಲ್ಲು ಗುಡ್ಡೆ ಹಾಕೊಂಡು ಫೋನ್ ಮಾಡ್ತಾವ್ರೆ. ಇದು ನಮ್ಮ ವಸಂತು, ಶೆಡಿ ವಸಂತ್. ಈಗ ಎಲ್ಲೋ ನೋಡೈತಲ್ಲ, ಮಾತಾಡಲ್ಲ. ಯಾವ ಥರ ಕಂಟೆಂಟ್ ಕಮೆಂಟ್ ಸಿಗುತ್ತೆ. ನಮ್ಮ ಹರ್ಷಿತ್ ಅವರು ಲಾಸ್ಟ್ ನಮ್ಮ ಪ್ರೀವಿಯಸ್ ಬ್ಲಾಗ್ಸಲ್ಲಿ ನೋಡಿರ್ತೀರಾ.
ಎಲ್ಲ ಹೆಲ್ಮೆಟ್ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟಾರೆ. ಇದು ಸಾಕ್ಷಿ ಗಾಡಿ ಕಲರ್ಗೆ ಹೆಲ್ಮೆಟ್ನ ಮ್ಯಾಚ್ ಮಾಡಿರೋದು ನೋಡ್ಬೋದು ನೀವು, ಬ್ಲ್ಯಾಕ್ ಆ್ಯಂಡ್ ಪಿಂಕ್. ಸೊ ಇಟ್ಸ್ ಅ ಕ್ಲೂ. 3, 2, 1. ಗಾಡಿ ಆನ್ ಮಾಡು. ಹೆವಿ ಲೋಡ್ ಇದೆ ಗಾಡಿ. ನೋಡಿ ಬಾಯ್ಸ್, ನೋಡ್ಬೋದು ನೀವು ಗಾಡಿ ಯಮಹಾ R3. ಇಲ್ಲಿ ಸ್ವಲ್ಪ ಡೀಟೇಲಿಂಗ್ ಟಚ್ ಕೊಟ್ಟಿದ್ದೀವಿ. ಬ್ಲ್ಯಾಕ್ ಗಾಡಿಗೆ ಪಿಂಕ್ ಶೇಡಲ್ಲಿ ಕೊಟ್ಕೊಂಡು ಸ್ವಲ್ಪ ಮಾಡಿಸಿರೋದು. ಇದಕ್ಕೆ ಆಫ್ಟರ್ ಮಾರ್ಕೆಟ್ ಹಾಕಿಲ್ಲ, ಆಬ್ವಿಯಸ್ಲಿ ಫಸ್ಟ್ ಕಾಪಿ ಇದು. ಯಾಕಂದರೆ ಒರಿಜಿನಲ್ ಹಾಕ್ಸ್ಬೇಕು ಅಂದರೆ 1.5 lakhs ಹತ್ರ ಬೇಕಾಗುತ್ತೆ. ಸೊ ಅದನ್ನೆಲ್ಲ ಈ ಟ್ವಿನ್ ಸಿಲಿಂಡರ್ಗೆಲ್ಲ ಹಾಕ್ಸಿದಲ್ಲ ಅಷ್ಟೊಂದು ಬರ್ತಿರಲ್ಲ. ಆಫ್ಟರ್ ಮಾರ್ಕೆಟ್ ಅದು ಆ್ಯಕ್ಚುಲಿ ಪ್ರೀವಿಯಸ್ ಓನರೇ ಇಟ್ಕೊಂಡಿದ್ರು. ಸೊ ಅದು ಎಕ್ಸಾಸ್ಟ್ನೇ ಹಾಕೊಂಡಿರೋದು ನಾವು. ನೋಡ್ಬೋದು ನೀವು, ಡ್ಯಾಶ್ ಕ್ರೇಜಿ. ಕಲರ್ ಹೆಂಗಿದೆಯಾ? ಕಲರ್ ಹೆಂಗಿದೆ? ಕಲರ್ ಹೆಂಗಿದೆ? ಕಾಂಬಿನೇಷನ್ ಅದೇ ಹೇಳಿದೆ ಗಾಯ್. ಸಿರಿ ಇದಕ್ಕೆ ಹೆಲ್ಮೆಟ್ ಕಾಂಬಿನೇಷನ್ ತೋರಿಸ್ತೀನಿ. 390 ಅವಿ ಒಂದು ಹೆಲ್ಮೆಟ್ನು ನೀಟಾಗಿ ಡೀಟೇಲಿಂಗ್ ಮಾಡಿಸಿದ್ದೀವಿ. ಕಾಂಬಿನೇಷನ್ ನೋಡಿ, ಗಾಡಿಗೆ ಹೆಲ್ಮೆಟ್ಗೂ ಫುಲ್ಲು ಮ್ಯಾಚಿಂಗ್, ಸೇಮ್ ಪಿಂಕ್ ಅದು. ಸೊ ಸೇಮ್ ಕಾಂಬಿನೇಷನ್ ಗಾಡಿ ಹೆಲ್ಮೆಟ್ ಎಲ್ಲ ಮಾಡಿಸಿರೋದು. ಕೇಕ್ ನೋಡು, ಕೇಕ್ ಹೆಂಗಿದೆ? ಮ್ಯಾಚ್ ಬಾಕ್ಸ್ ಕೊಡೋ, ಮ್ಯಾಚ್ ಬಾಕ್ಸ್ ಕೊಡೋ. ಕೈ ತೆಗಿ. ಹಾಂ ಟೂ 2.5 hours ಆಯಿತು. ಇವಾಗ 5:30 ಆಗಿದೆ. ಸೊ ನಾವು ಬಂದ ಒಂದು 3:30 ಆಗಿತ್ತು. 2 hours ಆಗಿದೆ. ಇವಾಗ ಇವೆಂಟ್ ಎಲ್ಲ ಮುಗಿಸಿದ್ದೀವಿ. ವಾಯ್ಸ್ ಇನ್ನೂ ಜಾಸ್ತಿ ಇಷ್ಟಪಟ್ಟಿದೆ ಇದೆಲ್ಲ ಕೂತ್ಕೊಂಡು. ಸೊ ಇವೆಂಟ್ ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ಅನ್ವಿಲ ನೋಡಿದೆ ನೀವು. ನೀವೇನು R3 ಫ್ಯಾನ್ಸ್ ಆಗಿ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ವಿಶ್ ಗುಡ್ ಲಕ್ ಟು ಸಾಕ್ಷಿ. ಆ ಗಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರಲಿ, ರೆಗ್ಯುಲರ್ ಕಂಟೆಂಟ್ ಕೊಡಲಿ ಅಂತ ನಾವು ಹೇಳ್ತೀವಿ. ಸೊ ಇವಾಗ ಇಲ್ಲಿಂದ ಹೊರಡಬೇಕು. ಆ್ಯಕ್ಚುಲಿ ನಾನು ತೊಗೊಂಡೋಗ್ತೀನಿ ಇದನ್ನು. ಇವಾಗ ಹೋಗಿ ಇದನ್ನು ಸ್ಟಾಕ್ ಎಕ್ಸಾಸ್ಟ್ ಹಾಕಿ ಚೇಂಜ್ ಮಾಡ್ತೀವಿ. ಜಸ್ಟ್ ಇವೆಂಟ್ಗೋಸ್ಕರ ಆ್ಯಕ್ರ್ ಹಾಕ್ಸಿದಷ್ಟೇ. ಇದನ್ನು ತೆಗ್ದು ಮತ್ತೆ ಸ್ಟಾಕ್ ಎಕ್ಸಾಸ್ಟ್ ಹಾಕ್ಬಿಡ್ತೀವಿ ಇದಕ್ಕೆ. ಆ್ಯಸ್ ಆಫ್ ನೋ ಇವಾಗ ಅದಕ್ಕೆ ಆ್ಯಕ್ರಲ್ ಇದೆ. ಆ್ಯಂಡ್ ಇದು ಬಂದು ಬೀಚ್ ಡೀಟೇಲಿಂಗ್ ಅಂತ ರಾಹುಲ್ ಅನ್ನೋರು, ಇವರೇನೆ ಓನರು. ಅಯ್ಯೋ ನಮಸ್ಕಾರ. ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಈ ಗಾಡಿನ ಇಲ್ಲಿ ಅಡ್ಮಿನ್ ಮಾಡೋಕ್ಕೆ ಮಾಡಿಕೊಟ್ಟಿದ್ದಕ್ಕೆ. ಅದೆಲ್ಲ ಏನೂ ಇಲ್ಲ ಬ್ರೋ, ನಾನೊಬ್ಬ ಎಂತೂಸಿಯಸ್ಟ್ ಆಗಿ ನಾನು ನನ್ನ ಕಡೆಯಿಂದ ಏನು ಸಪೋರ್ಟ್ ಮಾಡಬೇಕು ಮಾಡ್ತಾ ಇದ್ದೀನಿ ಅಷ್ಟೇ. ಈ ಪ್ರವಾಸಂಗೆ ಕಂಟಿನ್ಯೂ ಆಗಬೇಕಷ್ಟೇ, ಒಬ್ಬರಿಂದ ಒಬ್ಬರಿಗೆ ಇದೇ ರೀತಿ ಕಮ್ಯುನಿಟಿ ಬೆಳಿಬೇಕು. ಸೇಮ್ ಕಮ್ಯುನಿಟಿ ಹಿಂಗೆ ಬೆಳೆಸ್ಕೊಂಡು ಹೋಗಿ ಒಳ್ಳೇದಾಗಲಿ. ಥ್ಯಾಂಕ್ ಯು ಬ್ರೋ. ಗಾಯ್ಸ್, ಸಾಕ್ಷಿಗೆ ಗಾಡಿ ಬೇಡ ಅಂತೆ, ಅದಕ್ಕೆ ಗಾಡಿ ನಂಗೆ ಕೊಡ್ತೇಳೆ ತೊಗೊಂಡೋಗಕ್ಕೆ. ಬೇಡ ಅಲ್ಲ ಗಾಡಿ ನಾ ಹತ್ರನೇ ಇಲ್ಲಿ ಬಿಡು. ಸೊ ನಾನೇ ತೊಗೊಂಡೋಗ್ತೇನೆ ಗೈಸ್. ಗಾಡಿ ಬೇಡ ಅಂತೆ ಸಾಕ್ಷಿಗೆ. ಸೊ R3 ಇಸ್ ಮೈನ್ ನೌ. ಹೌದೌದು. ಓ ಬಾಯ್ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್ ಬಾಯ್. ಸೊ ಗೈಸ್, ಪ್ರೆಸೆಂಟಿಂಗ್ ಯು ದ ಬೆಸ್ಟ್ ಇನ್ ಕ್ಲಾಸ್ 300cc ಸೆಗ್ಮೆಂಟ್ ಬೈಕ್. ಇಡೀ ಒನ್ ಟೈಮಲ್ಲಿ ಇಡೀ ಕ್ಯಾಟಗರಿನೇ ನಡಗಿಸಿದಂಥ ಬೈಕ್ ಇದು R3. ಯಾಕಂದರೆ ನೀವು ನೋಡಿರ್ತೀರಾ ಎಷ್ಟೊಂದು ವೀಡಿಯೋಸಲ್ಲಿ 189, 190, 195 ಆಲ್ಮೋಸ್ಟ್ 200ವರೆಗೂ ಹತ್ರ 200 ಟಚ್ ಮಾಡಿ ನಾನು ನೋಡಿಲ್ಲ. 194, 195 ಹೊಡೆಯೋದೆಲ್ಲ ಈಸಿಯಾಗಿ ನೋಡಿದ್ದೀನಿ. ಆ್ಯಂಡ್ ಪ್ರೆಸೆಂಟ್ಲಿ 300cc ಸೆಗ್ಮೆಂಟ್ಗೆ ಬರುತ್ತಿದ್ದು, ಯಾಕಂದರೆ ಅದೇ ಲೆವೆಲಿಗೆ ಕಂಪ್ಯಾರಿಸನ್ ಮಾಡ್ತಾರೆ. ಬಟ್ ಅದು 457, 400+ cc ಅದು. ಇದು 300cc 297cc ಏನೋ ಇರಬೇಕಿದು. ಸೊ ಅಷ್ಟಕ್ಕೇ ಇಷ್ಟೊಂದು ಪವರ್ ಎಲ್ಲ ಕೊಟ್ಟು ಮಾಡಿ ಅದು. ಅಕಸ್ಮಾತ್ ಇದೇ ಒಂದು 400cc ಕ್ಯಾಟಗರಿಯಲ್ಲಿ ಇದ್ದರೆ ನೆಕ್ಸ್ಟ್ ಲೆವೆಲಲ್ಲಿ ಇರ್ತಿತ್ತು. ಓ ಅಣ್ಣ ಆರಿಸ್ಕೊಂಡು ಹೋದ. ಎಕ್ಸಾಸ್ಟ್ ಇದೆ ಇದರಲ್ಲಿ.
ಸೊ ಸಾಕ್ಷಿಗೆ ಗಾಡಿ ಮೇಲೆ ಫುಲ್ಲು ಲವ್. ಸಿಂಗಲ್ ಸಿಲಿಂಡರ್ಗೆ ಎಕ್ಸಾಸ್ಟ್ ಆಗ್ದಂಗೆ ಬರುತ್ತೆ ಸೌಂಡು, ಬಟ್ ಅಬೌವ್ 4000 RPM ಹೆವಿಯಾಗಿ ಹರ್ಚ್ಕೊಳುತ್ತೆ, ಲೈಕ್ ಫಾಸ್ಟ್ ಬೀಟ್ ಇರುತ್ತೆ. ಸೊ ಆಬ್ವಿಯಸ್ಲಿ ಸೌಂಡ್ ಜಾಸ್ತಿ ಆಗುತ್ತೆ. ಸೊ ಗೈಸ್, ನೋಡಿದ್ರೆ ನೀವು ಈವೆಂಟ್ ಹೇಗಿತ್ತು ಅಂತ, ಎಲ್ಲ ಮಸ್ತಾಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ವಿಡಿಯೋಲಿ. ನಮಸ್ಕಾರ.